ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಬಿಗ್ ಬಾಸ್ ಲೈವ್ನಲ್ಲಿ ಏನು ನಡೀತಿದೆ ಅಂದರೆ, ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆಯಾಗಿದ್ದಾರೆ. ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಇವರು ಈ ವಾರ ಸೇವ್ ಆಗಿರ್ತಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಾರ ಬಿಗ್ ಬಾಸ್ ಮನೆ ಒಳಗಡೆ 2 ತಂಡಗಳಾಗಿ ಡಿವೈಡ್ ಆಗಿವೆ. ಒಂದು ನಾಮಿನೇಟ್ ಆಗಿರುವ ತಂಡ, ಇನ್ನೊಂದು ಸೇವ್ ಆಗಿರುವ ತಂಡ ಅಂತ. ನಾಮಿನೇಟ್ ಆಗಿರುವ ತಂಡ ಟಾಸ್ಕಲ್ಲಿ ಗೆದ್ದಿರುವುದರಿಂದ ಸೇವ್ ಆಗಿರುವ ತಂಡದ ಒಬ್ಬ ಸದಸ್ಯನನ್ನು ನಾಮಿನೇಟ್ ಮಾಡಬೇಕು, ಮತ್ತು ನಾಮಿನೇಟ್ ಆಗಿರುವ ಸದಸ್ಯನನ್ನು ಸೇವ್ ಮಾಡಬೇಕು ಅಂತ ಇರುತ್ತೆ. ಅದೇ ಪ್ರಕಾರ ರಕ್ಷಿತಾ ಅವರು ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ತಮ್ಮ ತಂಡಕ್ಕೆ ಸೇರಿಸ್ಕೊಳ್ತಾರೆ. ಸೇವ್ ಆಗಿರೋ ರಘು ಅವರು ನಾಮಿನೇಟ್ ಆಗ್ತಾರೆ. ನಾಮಿನೇಟ್ ಆದಮೇಲೆ ರಕ್ಷಿತಾ ಅವರು ಕೊಟ್ಟಂಥ ರೀಸನ್ನು ನನಗೆ ಯಾಕೋ ವ್ಯಾಲಿಡ್ ಅನಿಸಿಲ್ಲ ಅಂತಾರೆ. ಬಿಟ್ಟರೆ ಅದನ್ನು ರಬ್ಬರ್ ಥರ ಎಳೆಯಲ್ಲ, ಅದನ್ನು ಸುಮ್ಮನೆ ಇಲ್ಲಿಲ್ದಿರೋ ಜಗಳ ತೆಗೆದು ಕೆತ್ಕಲ್ಲ. ಇಲ್ಲೇ ನಮಗೆ ಗೊತ್ತಾಗುತ್ತೆ ರಘು ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ, ಎಷ್ಟು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಅಂತ. ಈ ವಾರ ಅವರು ಸೇವ್ ಆಗಿದ್ದರು, ನೆಕ್ಸ್ಟು ನಾಮಿನೇಟ್ ಆಗ್ತಾರೆ. ನಾಮಿನೇಟ್ ಆದಮೇಲೂ ಕೂಡ ಅವ್ರ ಕಾನ್ಫಿಡೆನ್ಸ್ನ ಎಲ್ಲೂ ಕೂಡ ಕಳ್ಕೊಳ್ದಿರ ಎಲ್ಲ ಟಾಸ್ಕ್ಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ರಘು ಅವ್ರನ್ನ. ಯಾಕಂದರೆ ಅವ್ರು ಸುಮ್ಮನೆ ಯಾರ ಸುದ್ದಿಗೂ ಹೋಗಲ್ಲ, ಅವ್ರ ಸುದ್ದಿಗೆ ಬಂದರೆ ಯಾರನ್ನೂ ಬಿಡಲ್ಲ, ಆ ಥರ ಒಂದು ವ್ಯಕ್ತಿತ್ವ. ಫ್ರೆಂಡ್ಸ್, ನಿಮ್ಗೇನು ಅನಿಸ್ತಾ ಇದೆ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆಯಾಗಿರೋದು ಅಂತ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.